ಮೋಡ ಹಿನ್ನೆಲೆ ಶಿವಲಿಂಗ ಸ್ಪರ್ಶಿಸದ ಸೂರ್ಯ ರಶ್ಮಿ ಕೌತುಕ ಕಣ್ತುಂಬಿಕೊಳ್ಳೋಕೆ ಕಾಯ್ತಾ ಇದ್ದ ಭಕ್ತರಿಗೆ ಇದರಿಂದ ನಿರಾಸೆ ಆಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿರುವಂತಹ ದೇಗುಲ ಇದೆ. ಉತ್ತರಾಯಣಕ್ಕೆ ಸೂರ್ಯ ಪಥ ಬದಲಿಸುವ ಹಿನ್ನೆಲೆ ಪ್ರತಿ ವರ್ಷ ಸಂಕ್ರಾಂತಿಯಂದು ಶಿವಲಿಂಗ ಸ್ಪರ್ಶಿಸ್ತಾ ಇತ್ತು ಸೂರ್ಯ ರಶ್ಮಿ. ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲದಂತ ಶಿವಲಿಂಗ. ಆದರೆ ಈ ಬಾರಿ ಮೋಡ ಕವಿದ ವಾತಾವರಣ ಇರುವಂತ ಹಿನ್ನೆಲೆಯಲ್ಲಿ ಶಿವಲಿಂಗವನ್ನ ಸೂರ್ಯ ರಶ್ಮಿ ಸ್ಪರ್ಶಿಸಿಲ್ಲ. ಇದನ್ನ ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅಂತ ಆಗಮಿಸಿದಂಥ ಭಕ್ತರಿಗೆ ಸಹಜವಾಗಿಯೇ ನಿರಾಸೆ ಆಗಿದೆ. ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿ ಹಬ್ಬದಂದು ಇಲ್ಲಿಗೆ ಬಂದು ಈ ಕೌತುಕವನ್ನ ಕಣ್ತುಂಬಿಕೊಂಡು ಪಾವನರಾಗಬೇಕು ಅನ್ನುವಂಥದ್ದು ಇರುವಂಥ ವಾಡಿಕೆ. ಅದೇ ರೀತಿಯಾಗಿ ಇವತ್ತು ಕೂಡ ಇಲ್ಲಿಗೆ ಆಗಮಿಸಲಾಗಿತ್ತು ಅನೇಕ ಭಕ್ತರು. ಆದರೆ ಮೋಡ ಇದ್ದಂಥ ಹಿನ್ನೆಲೆಯಲ್ಲಿ ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸಿಲ್ಲ. ಇದು ಸಾಕಷ್ಟು ಬೇಸರಕ್ಕೆ ಕಾರಣವಾಗೋದ್ರ ಜೊತೆಗೆ ಒಂದಷ್ಟು ಪ್ರಶ್ನೆಯನ್ನು ಕೂಡ ಹುಟ್ಟಾಗ್ತಾ ಇದೆ. ಮಂಡ್ಯದಲ್ಲಿ ಭಕ್ತರಿಗೆ ಭಾರೀ ನಿರಾಸೆ ಆಗಿದೆ. ಎಂದಿನಂತೆಯೇ ಪೂಜಾ ಕಾರ್ಯಗಳು ನೆರವೇರಿದ್ರೂ ಕೂಡ ಕೌತುಕ ನಡೆಯದಂಥ ಹಿನ್ನೆಲೆಯಲ್ಲಿ ನಿರಾಸೆ ಆಗಿದೆ. ಸೂರ್ಯ ರಶ್ಮಿ ಶಿವಲಿಂಗ ಸ್ಪರ್ಶಿಸದ ಹಿನ್ನೆಲೆ ಈ ಬಾರಿ ಇಡೀ ಜಗತ್ತಿಗೆ ಕಾದಿದೆಯ ಗಂಡಾಂತರ ಅನ್ನುವಂಥ ತಳಮಳ. ಕಾಶಿ ಚಂದ್ರಮೌಳೇಶ್ವರನ ಲಿಂಗದ ಮೇಲೆ ಸೂರ್ಯ ರಶ್ಮಿ ಬೀಳದ ಹಿನ್ನೆಲೆಯಲ್ಲಿ ಈ ತರದ ಪ್ರಶ್ನೆ ಭಕ್ತರ ಮನಸ್ಸಿನಲ್ಲಿ ಮೂಡಿದೆ. ಚಂದ್ರವನ ಪೀಠಾಧ್ಯಕ್ಷ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಕೂಡ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಪ್ರಕೃತಿ ವಿಕೋಪಗಳು ಸಂಭವಿಸುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಹೆಚ್ಚು ಮಳೆಯಾಗಿ ಅತಿವೃಷ್ಟಿ, ಭೂಕಂಪ, ಅನಾಹುತಗಳು ಆಗಬಹುದು. ರಾಷ್ಟ್ರಗಳ ನಡುವೆ ಯುದ್ಧ ಆಗಬಹುದು. ಇದ್ಯಾವುದು ಆಗಬಾರದು ಎಂದು ನಾನು ಪ್ರಾರ್ಥಿಸಿದ್ದೇನೆ ಅಂತ ಸ್ವಾಮೀಜಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಬಹಳಷ್ಟು ಗಾಳಿ ಬೀಸಿ ಅನಾಹುತಗಳಾಗ್ಬೋದು. ನಾವು ಅದಕ್ಕೆ ಪ್ರತಿ ಮಂಗಳವಾರ ಈ ರಥವನ್ನು ನಿಲ್ಲಿಸಿಲ್ಲ. ಈಗ 208 ರಥಗಳು ಮುಂದಿನ ಮಾರ್ಚಿನ ಅದು ಯಾವುದೂ ಆಗದಿರಲಿ ಅಂತ ಪ್ರಾರ್ಥನೆ 48 ಮಾರ್ಚ್ 2 ನಿರಂತರವಾಗಿ 48 hours ಬೀಜಾಕ್ಷರದವಾಗ 24 ಗಂಟೆ ಮಾಡಿದ್ವಿ. 48 ಅವಾಗ ಕೋವಿಡ್ ನಿಲ್ಲಿ ಅಂತ ಮಾಡಿದ್ವಿ. ಅವಾಗ 47ನೇ ವಾರಕ್ಕೆ ಕೋವಿಡ್ ನಿಲ್ತು. 48ನೇ ವಾರದಲ್ಲಿ ನಾವು ಇದು ಮಾಡಿದ್ವಿ. 46, 47. ಈಗಲೂ ಈ ನಾಡಿಗೆ ಒಳ್ಳೇದಾಗಲಿ, ವಿಶ್ವ ಕಲ್ಯಾಣಕ್ಕಾಗಿ ಪ್ರತಿ ಮಂಗಳವಾರ ಇಲ್ಲಿವರೆಗೂ ಉಪವಾಸ ಮೌನ ಇಟ್ಟುಕೊಂಡು ಮಾಡ್ಕೊಂಡು ಬಂದಿರೋ ನಮ್ಮ ಮಠದ ಆಚರಣೆಗಳೇನಿದೆಯೋ ಸಂದರ್ಭ ಅಮಾವಾಸ್ಯೆ ಬಂದರೆ, ಹುಣ್ಣಿಮೆ ಬಂದರೆ ಮೌನ ಬಂದರೆ, ಇದು ಸಂಕ್ರಾಂತಿ ಆಗಿರೋದ್ರಿಂದ ಇವತ್ತು ಮೌನ ಇಲ್ಲ. ಇಲ್ಲಾಂದ್ರೆ ಪ್ರತಿ ಮಂಗಳವಾರ ಮೌನ ಇರುವಂಥದ್ದು. ಮೌನ ಬಿಟ್ಟು ಸಂಜೆ ಆರತಿ ಮಾಡ್ತೀವಿ ಪಾರ್ವತಿಗೆ. ಅದು 202ನೇದು ಇವತ್ತು. ಇನ್ನು 6 ವಾರಗಳು ಇದೆ. ಬಹಳಷ್ಟು ಗಾಳಿ ಬೀಸಿ ಅನಾಹುತಗಳಾಗ್ಬೋದು. ಸರ್ ಕ್ಯಾಮ್ರಾ ಸ್ವಲ್ಪ ಡೌನ್ ಮಾಡಿ ಸರ್, ಮುಂದ್ಗಡೆ ಇರೋದು ಡೌನ್ ಮಾಡಿ.